ನನ್ನ ಫೇವ್ರೆಟ್ ಕಸಿನ್ ಮುಕುಂದ್ ನಾಂದಿ ಫಂಕ್ಷನ್ನು ಮುಗಿಸಿ ಅಲ್ಲಿಂದ ಮುಕುಂದ್ ಮತ್ತು ಮೇದಿನಿ ಮದುವೆ ಫಂಕ್ಷನ್ ಅಟೆಂಡ್ ಆಗೋಕ್ಕೆ ಬೆಂಗಳೂರಿಂದ ಕಾರ್ಕಳವರೆಗೆ ಲಾಂಗ್ ಡ್ರೈವ್ ಮಾಡಿ ಕಸಿನ್ಸ್ ಜೊತೆಗೆ ಹೋಗಿ ಒಂದಿಷ್ಟು ಸ್ಟೆಪ್ಸ್ ಹಾಕಿ ಗೆಟ್ ಟುಗೆದರಲ್ಲಿ ನೆಕ್ಸ್ಟ್ ಡೇ ಮದುವೆಗೆ ರೆಡಿ. ಮದುವೆ ಕಾರ್ಯಕ್ರಮ ಎಲ್ಲ ಸೂಪರ್ ಆಗಾಯಿತು. ಫಂಕ್ಷನ್ ಆದಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಅದೇ ಈವ್ನಿಂಗ್ ನಮ್ಮ ಕುಲದೇವರಾದಂಥ ವಿಷ್ಣುಮೂರ್ತಿ ದೇವಸ್ಥಾನ ಕೊಡಂಗಳಕ್ಕೆ ಫುಲ್ಲು ಫ್ಯಾಮಿಲಿ ಜೊತೆ ಹೋದೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಾಗಿದೆ ಅಂಥೇಳಿ ಇಲ್ಲಿ ಒಂದು ಪೂಜೆನ ಏರ್ಪಡಿಸಿದ್ರು. ಆ ಪೂಜೆ ಅಟೆಂಡ್ ಆಗೋಕ್ಕೆ ಸುಮಾರು ಕಾರ್ಕಳದಿಂದ ಒಂದು 30 ಕಿಲೋಮೀಟರ್ಸ್ ಹೋದರೆ ಕೊಡಂಗಳ ಬರುತ್ತೆ. ಇಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡು ಹೋದೆ ಅಮ್ಮ ಮತ್ತು ಅಕ್ಕನ ಜೊತೆ. ಸುಮಾರು ಒಂದು 15 ಇಯರ್ಸ್ ಬ್ಯಾಕ್ ಇಲ್ಲಿ ಬಂದಿದ್ದೆ ನಾನು. ಈ ಸತಿ ನೋಡಿದಾಗ ಎಲ್ಲ ತುಂಬ ಚೇಂಜ್ ಆಗಿದೆ ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲ ಇಡೀ ದೇವಸ್ಥಾನನ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಒಂದು ಸತಿ ಎಲ್ಲ ಕನ್ಸ್ಟ್ರಕ್ಟ್ ಆದಮೇಲೆ ಇಲ್ಲಿ ಬರಬೇಕು. ನಿಜವಾಗ್ಲೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಇದು ಕಾಡು ಮಧ್ಯೆ ಇದೊಂದು ದೇವಸ್ಥಾನ. ಇದು ನೋಡ್ಬೋದು. ಸುಮಾರು ಒಂದು 15 ವರ್ಷದ ಹಿಂದೆ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಾಗ ತೆಗೆಸ್ಕೊಂಡಿರೋ ಕೆಲವೊಂದು ಫೋಟೋಸ್. ಮೋಸ್ಟ್ಲಿ ಇನ್ನೊಂದು 5 ಮಂತ್ಸಲ್ಲಿ ಕನ್ಸ್ಟ್ರಕ್ಟ್ ಆಗುತ್ತೆ. ಅವಾಗ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರೋದ್ರಿಂದ ದೇವರನ್ನ ಇವಾಗ ಈ ಕಡೆ ಆಚೆಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಷ್ಣುಮೂರ್ತಿ ದೇವರ ಪೂಜೆನ ನೋಡಿ ಒಂದಿಷ್ಟು ಫೋಟೋಸ್ ತೆಗೆದು ಮತ್ತೆ ಕನ್ಸ್ಟ್ರಕ್ಷನ್ ಹೇಗಾಗ್ತಾ ಇದೆ ಅಂತೇಳಿ ಒಳಗೆ ಹೋಗಿ ನೋಡಿದ್ವಿ. ಇನ್ನೂ ಸುಮಾರು ವರ್ಕ್ ಪೆಂಡಿಂಗ್ ಇದೆ. ಮೋಸ್ಟ್ಲಿ ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ಸುತ್ತೆ. ಅದಾದಮೇಲೆ ಪೂಜೆ ಶುರುವಾಯಿತು. ಮನೆಯವರೆಲ್ಲ ಸೇರಿ ದೀಪ ಹಚ್ಚಿದ್ರು. ಪೂಜೆ ಆದಮೇಲೆ ಕಡುಬು ತಿಂದು ಈ ದಿನಾನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಎದ್ದು ಕಾರೆಲ್ಲ ರೆಡಿ ಮಾಡಿ 60 ಕಿಲೋಮೀಟರ್ಸ್ ಡ್ರೈವ್ ಮಾಡಿ ನಾವು ಬಂದ್ವಿ ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿನೂ ನಾನು ಸಿಕ್ಕಾಪಟ್ಟೆ ವರ್ಷ ಆಗಿತ್ತು. ನಾವು ಕಾರ್ಕಳಕ್ಕೆ ಹೋಗ್ಬೇಕಾದ್ರೂ ಆನ್ ದ ವೇ ಧರ್ಮಸ್ಥಳ ಸಿಕ್ತು. ಬರಬೇಕಾದ್ರೆ ನೋಡ್ಕೊಂಬರೋಣ, ದೇವರ ದರ್ಶನ ಮಾಡೋಣ ಅಂತೇಳಿ ಧರ್ಮಸ್ಥಳಕ್ಕೆ ಬಂದ್ವಿ. ಕಾರೆಲ್ಲ ಪಾರ್ಕ್ ಮಾಡಿ ಇಲ್ಲಿ ಆ್ಯಕ್ಚುಲಿ ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. VIP ಟಿಕೆಟ್ ತೆಗೆಸ್ಕೊಂಡ್ವಿ. 200 ರೂಪಾಯಿ ಕೊಟ್ಟು. ಕ್ಯೂ ಇರಲ್ಲ, ಕಮ್ಮಿ ಆಗುತ್ತೆ ರಶ್ ಅಂತ ಹೇಳಿ ಒಳಗೋಗಿ ಬೇಗ ದೇವ್ರ ದರ್ಶನ ಮುಗಿಸಿ ಹೊರಗೆ ಬಂದು ಒಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಮ್ಮ ಟ್ರಿಪ್ಪಿಗೆ ರೆಡಿ ಆದ್ವಿ. ಪಾರ್ಕಿಂಗಿಗೆ ಬಂದೆ. ನನ್ನ ಕಾರು ಸಲಗ ಥರ ನಿಂತಿದೆ. ಅಲ್ಲಿಂದ ಧರ್ಮಸ್ಥಳಕ್ಕೆ ಒಂದು ಗುಡ್ ಬಾಯ್ ಹೇಳ್ತಾ ನೆಕ್ಸ್ಟ್ ಯಾವ ಪ್ಲೇಸ್ ಕವರ್ ಮಾಡೋದಂತ ಯೋಚನೆ ಮಾಡ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಹೋಟೆಲಿಗೆ ಬಂದು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋದ್ವಿ ಸೌತಡ್ಕ ಶ್ರೀ ಮಹಾ ಗಣಪತಿ ದೇವಸ್ಥಾನಕ್ಕೆ. ಇದು ತುಂಬ ಫೇಮಸ್ ದೇವಸ್ಥಾನ, ಗಣಪತಿ ದೇವಸ್ಥಾನ. ಹೋಗಿ ನೋಡಿದ್ವಿ. ದೊಡ್ಡದೊಂದು ಗಣೇಶಂದು ಮೂರ್ತಿ ಇದೆ. ಸುತ್ತಲೂ ಗಂಟೆ ಕಟ್ಟಿರ್ತಾರೆ ಜನರು. ಅವ್ರದ್ದು ಏನೇನು ಬೇಡ್ಕೊಳೋದಿರುತ್ತೆ ಅದನ್ನೆಲ್ಲ ಬೇಡ್ಕೊಂಡು ಗಂಟೆ ಕಟ್ಟಿರ್ತಾರೆ. ತುಂಬ ನೀಟಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಅಲಂಕಾರ ಮಾಡಿದರು ಗಣೇಶಂದು. ಅಲ್ಲಿ ಕೈ ಮುಗಿದು ಒಂದಿಷ್ಟು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಒಂದಿಷ್ಟು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಅಂಥೇಳಿ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೌತಡ್ಕದಿಂದ ಮತ್ತೆ ಶಿರಾಡಿ ಘಾಟ್ಸ್ ಮೇಲೆ ಬಂದು ಸಕಲೇಶ್ಪುರ ದಾಟಿ ಒಂದು 200 ಕಿಲೋಮೀಟರ್ಸ್ ಮುಂದೆ ಬಂದಮೇಲೆ ಗೊತ್ತಾಯಿತು ಕುಣಿಗಲಲ್ಲೊಂದು 160 ಅಡಿ ಆಂಜನೇಯ ಸ್ವಾಮಿದೊಂದು ಸ್ಟ್ಯಾಚ್ಯೂ ಇದೆ ಅಂತ ಹೇಳಿ ನೋಡೋಣ ಅಂಥೇಳಿ ಹೈವೇಯಿಂದ ಕಟ್ ಹೊಡೆದು ಒಂದು 2 ಕಿಲೋಮೀಟರ್ಸ್ ಒಳಗಡೆ ಬಂದರೆ ಆಂಜನೇಯ ಸ್ಟ್ಯಾಚ್ಯೂ, ಆಂಜನೇಯ ಟೆಂಪಲ್ ಹತ್ರ ನಾವು ಬರ್ತೀವಿ. ಇದು ಮಾತ್ರ ನೋಡೋಕ್ಕೆ ಹಬ್ಬ ತಲೆ ಮೇಲ್ ಮಾಡಿ ನೋಡ್ಬೇಕು ಹಾಗೆ. ಅದಾದಮೇಲೆ ಸ್ಟ್ಯಾಚ್ಯೂ ನೋಡ್ತಾ ಹಾಗೆ ಗುಡಿ ಒಳಗೆ ಹೋದ್ವಿ. ನಾನು ಇಷ್ಟಪಡೋ ದೇವರಲ್ಲಿ ತುಂಬ ಇಷ್ಟಪಡೋ ದೇವರು ಅಂದರೆ ಅದು ಆಂಜನೇಯ ಸ್ವಾಮಿ. ಅದೇನೋ ಗೊತ್ತಿಲ್ಲ, ನೋಡ್ತಾ ಇದ್ರೆ ಒಂದು ಪವರ್ ಅನ್ಸುತ್ತೆ ನನಗೆ. ಒಳಗೆ ಹೋದ್ವಿ, ದೇವ್ರ ದರ್ಶನ ಮಾಡಿದ್ವಿ, ಕೈ ಮುಗಿದು ಅಲ್ಲೇ ಒಂದು ಆರತಿ ತೊಗೊಂಡು ಆರತಿ ಬೆಳಗ್ಗೆ ಅದಾದಮೇಲೆ ಅಲ್ಲಿರೋರು ನನಗೆ ತಾಯ್ತಾ ಬೇಕಾ ಅಂದರು. ಸ್ವಲ್ಪ ಮೊದಲೇ ಹೇಳ್ದಂಗೆ ನನಗೆ ಆಂಜನೇಯ ಸ್ವಾಮಿ ಅಂದರೆ ತುಂಬ ಇಷ್ಟ.
ಒಂದು ಅಲ್ಲಿ ತಾಯ್ತ ಕಟ್ಸ್ಕೊಂಡು ನೆಕ್ಸ್ಟ್ ಅಲ್ಲೇ ಟೆಂಪಲಲ್ಲಿ ಒಂದು ಶನಿ ಮಹಾತ್ಮರ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋದ್ವಿ. ಇದು ಬ್ಯಾಕ್ ಸೈಡ್ ವ್ಯೂ ನೀವು ನೋಡ್ಬೋದು. ಹಾಗೆ ಬಲ ಪವರ್ಫುಲ್ ಆಂಜನೇಯ ಅಂದರೆ. ಅಲ್ಲಿಂದ ಶನಿ ಟೆಂಪಲ್ಗೆ ಹೋಗಿ ಅಲ್ಲಿ ಕೈ ಮುಗಿದು ಆಯಿತು. ಇಲ್ಲಿಗೆ ಈ ಟ್ರಿಪ್ ಹೆವಿ ಅಂದರೆ ಹೆವಿ ಆಯ್ತು ನನಗೆ. ಒಂದು 400 ಕಿಲೋಮೀಟರ್ಸ್ ಡ್ರೈವ್ ಮಾಡಿ ಸೊ ಫೈನಲಿ ಕುಣಿಗಲ್ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಕಾರ್ ಸಿಕ್ಕಾಪಟ್ಟೆ ಧೂಳು ಹಿಡ್ದಿತ್ತು, ಅದನ್ನು ಕ್ಲೀನ್ ಮಾಡಿದೆ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಬಾಯ್.